ನಮಸ್ತೆ ಎಲ್ಲರಿಗೂ. ಇವತ್ತು ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಗಾರ್ಡನ್ ಅಪ್ಡೇಟ್. ಇವತ್ತೇನು ಕೆಲಸದ ಬಗ್ಗೆ ವಿಡಿಯೋ ತೋರಿಸ್ತಾ ಇಲ್ಲ, ಅಪ್ಡೇಟು. ಇಲ್ಲಿ ನಾನು ದಾಸವಾಳ ಎಲ್ಲ ಚಿಕ್ಕವಿಟ್ಟಿದ್ನಲ್ಲ, ಅವೆಲ್ಲ ಇಲ್ಲಿ ಸೆಟ್ಟಾಗಿದ್ದಾವೆ. ಸ್ವಲ್ಪ ಬಿಸಿಲು ಬೀಳುತ್ತೆ ಈ ಕಡೆ. ಅವು ದೊಡ್ಡ ಗಿಡದ ಕೆಳಗಡೆ ಇದ್ದಿದ್ವು, ಬಿಸಿಲು ಅಷ್ಟು ಬೀಳ್ತಿರ್ಲಿಲ್ಲ. ಅದು ಅಲ್ಲದೆ ಅಳಿಲಿನ ಕಾಟಕ್ಕೂ ಈ ಕಡೆ ಇಟ್ಟಂಗೆ ಆಯಿತು, ಎರಡಕ್ಕೂ ಉಪಯೋಗ ಆಯಿತು. ಇಲ್ಲಿ ದಾಸವಾಳ ನೋಡಿಕೊಂಡು ನಾನು ಇವತ್ತೊಂದು ರೌಂಡು ಇಲ್ಲಿಂದನೇ ಸ್ಟಾರ್ಟ್ ಮಾಡೋದು. ಯಾವಾಗಲೂ ನಾನು ಗಾರ್ಡನ್ನು ಫಸ್ಟ್ ಬಂದ ತಕ್ಷಣವೇ ಇಲ್ಲಿಂದ ನೋಡಿಕೊಂಡು ದಾಸವಾಳ ಮಲ್ಲಿಗೆ ಎಲ್ಲ ಈ ಕಡೆ ಇಟ್ಟಿದ್ದೀನಲ್ಲ, ಇಲ್ಲಿಂದ ನೋಡಿಕೊಂಡು ಎಲ್ಲ ತೋರಿಸ್ತೀನಿ ಪೂರ್ತಿ ವಿಡಿಯೋ. ಯಾಕೆಂದರೆ ಜೋಡಿಸಾದ್ಮೇಲೆ ಪೂರ್ತಿ ಜೋಡಿಸಿದ ಮೇಲೆ ತೋರಿಸಿಲ್ಲ. ಪೂರ್ತಿ ಅಂದರೆ ಪೂರ್ತಿ ಆಗಿಲ್ಲ, ಇನ್ನೊಂಚೂರು ಇದೆ. ಇಟ್ಟಿಗೆ ತಂದಾದಮೇಲೆ ಜೋಡಿಸೋದು ಇನ್ನೂ ಇದೆ ಅಲ್ವಾ. ಅದಾದಮೇಲೆ ಇನ್ನೊಂದು ಸರಿ ಯಾವಾಗಾನ ಅಪ್ಡೇಟ್ ಮಾಡ್ತೀನಿ. ನೋಡಿ, ಇದು ಉಡುಪಿ ಮಲ್ಲಿಗೆ ಪ್ರೂನ್ ಮಾಡ್ಕೋಬೇಕು ಅಂತ ಇದ್ದೀನಿ, ಮಾಡ್ಕೊಂಡಿಲ್ಲ. ಮಲ್ಲಿಗೆ ಹೂವು ಬರ್ತಾನೆ ಇದ್ದಾವೆ, ಅಂದರೆ ತುಂಬ ಜಾಸ್ತಿ ಏನಿಲ್ಲ. ಅದು ಪ್ರೂನ್ ಮಾಡಿದಷ್ಟು ಬರುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಸಾಮಂತಿಗೆ ಅಂತೂ ತುಂಬ ಚೆನ್ನಾಗಿ ಬಿಟ್ಟಿದ್ದಾವೆ. ಯಾಕೆಂದರೆ ನಾನು 2-3 ಸರಿ, ನೀವು ಕಂಡಂಗೆ ಇವಾಗ 2 ತಿಂಗಳಲ್ಲಿ 2-3 ಸರಿ ಕ್ಲೀನ್ ಮಾಡಿದ್ದೀನಿ. ಬರೋ ತಿಂಗಳಿಗೆ ಒಂಚೂರು ರಿಪಾಟ್ ಮಾಡ್ಕೋಬೇಕು. ಮಾಡ್ಕೊಂಬಿಟ್ಟು ಕೆಳಗಡೆ ವೇಸ್ಟ್ ಹಾಕಿ ಸ್ವಲ್ಪ ಎಲ್ಲ ಮಾಡಿ ಬೇಡದೇ ಇರೋ ಸಸಿಗಳು ತೆಗೆದು ಚೆನ್ನಾಗಿರೋ ಹೆಲ್ದಿಯಾಗಿರೋ ಸಸಿಗಳು ಮಧ್ಯೆ ಇಟ್ಕೊಂಡ್ರೆ ಇನ್ನೂ ಇದು ಶ್ರಾವಣ ಮಾಸಕ್ಕೆ ಇನ್ನೂ ತುಂಬ ಚೆನ್ನಾಗಿ ಹೂವು ಬಿಡುತ್ತೆ. ಆಮೇಲೆ ಇಲ್ಲೊಂದು ಇದು ಯೆಲ್ಲೋ ಕಲರ್ದು ಬಿಟ್ಟಿಲ್ಲ, ಅದು ಇವತ್ತು ಸ್ವಲ್ಪ ಹೂವು ಕಮ್ಮಿನೇ ಇದ್ದಾವೆ ದಾಸವಾಳ. ಹೋದ ಸರಿ ತುಂಬ ಬಿಟ್ಟಿದ್ವಲ್ಲ, ಇದು ಯೆಲ್ಲೋ ಕಲರು ಭಾಗ್ಯಮ್ಮ ತಂದು ಕೊಟ್ಟಿದ್ದು. ಚಿಗುರಿದೆ, ಪಿಂಕ್ ಹೋಯ್ತು, ಎಲ್ಲೋ ಮಾತ್ರ ಉಳ್ಕೊಂತು. ಅದು ತುಂಬ ಚೆನ್ನಾಗಿ, ತುಂಬ ದಿನ ಆಯಿತು ಚಿಗುರಕ್ಕೆ. ಅದು ಟೈಮ್ ತಗೊಂತು. ಆದರೆ ಕಡ್ಡಿಗಳೆಲ್ಲ ಗ್ರೈನ್ ಆಗಿರೋದಕ್ಕೆ ಬರುತ್ತೆ ಅನ್ನೋ ಧೈರ್ಯ ಇತ್ತು. ಚೆನ್ನಾಗಿ ಚಿಗುರ್ಬಿಡ್ತು. ನಾನು ಊರಿಂದ ಬರೋಷ್ಟೊತ್ತಿಗೆ, ಅವಾಗ ಊರಿಗೆ ಹೋಗಿದ್ನಲ್ಲ, ಬರೋಷ್ಟೊತ್ತಿಗೆ ತುಂಬ ಚೆನ್ನಾಗಿ ಚಿಗುರಿತ್ತು. ನೋಡಿ ಖುಷಿ ಆಯಿತು. ಇದು ನೋಡಿ, ಇದು ಒಂದೇ ಒಂದಿದೆ ಇವತ್ತು. ಇಲ್ಲಿ ಇದರಲ್ಲಿ ಒಂಚೂರು ಮಧ್ಯೆ ವೈಟ್ಗಿದೆ. ಅದೇನು ವೈಟ್ ಇರೋಲ್ಲ, ಯಾವಾಗಾರು ಒಂದು ಸರಿ ಪಾಲಿನೇಷನು ಅವೆಲ್ಲ ಆದಾಗ ಆ ಥರ ಆಗ್ಬೋದು. ನೋಡಿ, ಇವತ್ತು ಇದು ಒಂದಿದೆ. ಮೊನ್ನೆ 5-2 ಅದು 2 ಬಿಟ್ಟಿತ್ತಲ್ಲ. ಹಿಂಗೆ ಒಂದಿನ ಜಾಸ್ತಿ ಒಂದಿನ ಕಮ್ಮಿ ಎಲ್ಲ ಇರುತ್ತೆ. ಆಮೇಲೆ ಒಂದು ಸ್ವಲ್ಪ ಆ ಕಡೆ ಸೈಡೂ ನಾಟಿವಿದ್ದಾವೆ, ಅವನ್ನು ಕಡಿತಾ ಇದೆ. ಈ ಸೈಡು ಸ್ವಲ್ಪ ಹ್ಯಾಪಿ ಜಾಸ್ತಿನೇ ಓಡಾಡುತ್ತೆ. ಅದರಿಂದ ಈ ಕಡೆ ಸ್ವಲ್ಪ ಶೇಪು. ಆಮೇಲೆ ಅಲ್ಲಿ ಫಸ್ಟ್ ತೋರಿಸಿದ್ನಲ್ಲ, ಅಲ್ಲಿ ಸ್ವಲ್ಪ ಮರೆ ಆಗೋದು ಕಮ್ಮಿ ಆಗೋಯ್ತಲ್ಲ, ಇವಾಗ ಚೆನ್ನಾಗಿದ್ದಾವೆ. ನೋಡಿ, ಇದಿಷ್ಟು ದಾಸವಾಳ ಈ ಸೈಡು ಆ ಸೈಡು ಈ ಥರ ಬರೋಂಗೆ ಇಟ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ನಾನು ಹಿಂದೆ ಇಟ್ಟಿರೋ ಇನ್ನೊಂದು ಮುಂದೆ ಇಡಬೇಕು. ಇಟ್ಟಿಗೆ ತಂದಿಟ್ಟಿದ್ದೀವಲ್ಲ, ಅದು ಜೋಡಿಸೋವಾಗ ಜೋಡಿಸ್ತೀನಿ ಪೂರ್ತಿ. ಇಟ್ಟಿಗೆ ತಂದಾದ ಮಾರನೇ ದಿನ ಮಾಡಿರೋ ವಿಡಿಯೋ ಇದು. ಇಟ್ಟಿಗೆದು ನಾನು ಮೊನ್ನೆ ಮಾಡಿದ್ದೀನಿ ನಿಮಗೆ ನೋಡಿ. ಗುಲಾಬಿ ಗಿಡ ಡಬಲ್ ಪೆಟಲ್, ಅದರಲ್ಲಿ ಒಂದು ಹೂವು ನೋಡೇ ಇಲ್ಲ, ಒಣಗ್ದಂಗೆ ಆಗಿದೆ. ಅದು ಕಟ್ ಮಾಡಿ ತೆಗಿಬೇಕು, ಇಲ್ಲಾಂದರೆ ಚೆನ್ನಾಗಿರಲ್ಲ. ಆಮೇಲೆ ಇದು ತುಂಬ ಚೆನ್ನಾಗಿಬಿಟ್ಟಿದೆ. ಇದು ಇವತ್ತು ಪೂರ್ತಿ ಅರಳಿದೆ. ಆಮೇಲೆ ಹೂವು ಸೈಜೂ ದೊಡ್ಡದಾಗಿದೆ. ಮೊದಲೆಲ್ಲ ಚಿಕ್ಕದು ಹುಳ ಬಂದಿರೋ ಥರ ಬಿಡ್ತಾಯಿತ್ತು. ಗುಲಾಬಿ ಗಿಡ ನಿಧಾನವಾಗಿ ಚೇತರಿಸ್ಕೊಳ್ತಾ ಇದ್ದಾವೆ. ನಾನು ಒಂದು ಸರಿ ಇದು ಬೀಟ್ರೋಟ್ದು ಹಂಗಂಗೆ ಹಾಕಿದ್ದೆ. ಅದಾದಮೇಲೆ ಒಂಚೂರು ಕಿತ್ತಳೆ ಹಣ್ಣಿಂದು ಒಂದಿನ ನೆನೆಸ್ಬಿಟ್ಟು ಸಿಪ್ಪೆ ನೀರು ಸ್ಪ್ರೇ ಮಾಡಿದ್ದೆ ಅದ್ರ ಮೇಲೆ. ಸ್ವಲ್ಪ ಅದಕ್ಕೂ ಇದಾಗುತ್ತೆ ಅಂತ ಒಂದು ಸರಿ ಎಪ್ಸಮ್ ಸಾಲ್ಟ್ ಹಾಕಿ ಸ್ಪ್ರೇ ಮಾಡಬೇಕು. ಇನ್ನೊಂದು ಸರಿ ನಾವು ಒಂದೊಂದು ಸರಿ ಸ್ಪ್ರೇ ಮಾಡೋದು ಅದೆಲ್ಲ ನಾನು ಸಾಯಂಕಾಲ ಮಾಡೋದ್ರಿಂದ ವಿಡಿಯೋನೇ ಮಾಡಿರಲ್ಲ. ಯಾಕೆಂದರೆ ವಾರಕ್ಕೊಂದು ಸರಿ ನಾನು ಏನಾದರೂ ಸ್ಪ್ರೇ ಮಾಡ್ತೀನಿ. ಇಲ್ಲಾಂದ್ರಿಗಿನೇ ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಬೆಸ್ಟು ಅಂತ ಹೇಳ್ಬಿಟ್ಟು. ಇನ್ನು ಮಳೆಗಾಲ ಬಂದರೆ ಇನ್ನೂ ಜಾಸ್ತಿ ಆಗುತ್ತೆ. ಇಲ್ಲೆಲ್ಲ ಗುಲಾಬಿ ಗಿಡ ಇಟ್ಟಾದಮೇಲೆ ಇದಕ್ಕೆ ಸ್ವಲ್ಪ ತುಂಬ ಬಿಸಿಲು ಇರೋಲ್ಲ, ತುಂಬ ನೆರಳು ಇರೋಲ್ಲ. ಆಮೇಲೆ ಇಲ್ಲೆಲ್ಲ ಜಾಗ ಇದೆ. ಇದನ್ನೊಂದು ಸ್ವಲ್ಪ ಎಲ್ಲ ಸರಿ ಮಾಡಿ ಇನ್ನೊಂದು ಲೈನ್ ಜೋಡಿಸ್ಬೇಕು. ಅದಕ್ಕಿಂತ ಮುಂಚೆ ನಾನು ಅಲ್ಲಿ ಕ್ಲೀನ್ ಮಾಡ್ಕೋಬೇಕು ಅಂತ ಹೇಳಿದ್ದೀನಿ. ಅರಿಶಿನ ನೋಡಿ, ಎಲ್ಲ ಗಲೀಜೆಲ್ಲ ತೆಗೆದ್ಮೇಲೆ ಇವಾಗ ಬಂದಿರೋ ಸಸಿಗಳು ಅರಿಶಿನದ್ದು ಫಾಸ್ಟಾಗಿ ಬೆಳೀತಾ ಇದ್ದಾವೆ. ಬೇರೆ ಗಿಡಗಳು ಇದ್ದಾಗ ಇವು ಫಾಸ್ಟಾಗಿ ಬೆಳೆಯಲ್ಲ. ಅದೇ ನಾವು ಸ್ವಲ್ಪ ದಿನ ಆ ಥರ ಮಾಡ್ಕೊಂಡು ಅದರಲ್ಲಿರೋ ಕಸ ತೆಗೆದು ಬರೋ ಅರಿಶಿನ ಮಾತ್ರ ನಾವು ಏನಕ್ಕೆ ಇಟ್ಕೊಂಡಿದ್ದೀವೋ ಪಾಟಲ್ಲಿ, ಆ ಗಿಡಗಳು ಮಾತ್ರ ಬೆಳೆಯೋಕ್ಕೆ ಜಾಗ ಮಾಡಿಕೊಡ್ಬೇಕು. ಆಮೇಲೆ ಕಬ್ಬೂ ಅಷ್ಟೇ, ಎಲ್ಲ ಚೆನ್ನಾಗಿ ಎಲೆ ಬರ್ತಾಯಿದ್ದಾವೆ. ಆಮೇಲೆ ಇಲ್ಲೆಲ್ಲ ನಾನು ಸ್ವಲ್ಪ ಜೋಡಿಸ್ಕೋಬೇಕು. ಇವನ್ನೊಂದೇ ಕ್ಲೀನ್ ಮಾಡಿದ್ನಲ್ವ, ಮತ್ತೆ ಚಿಗುರ್ಬಿಟ್ಟಿದ್ದು ಆಗಲೇ ಹೂವು ಬಿಡ್ತಾಯಿದ್ದಾವೆ. ಆದ್ರೂ ಒಂದೊಂದು ಎಲೆ ಬೆಸ್ಟ್ ಅಟ್ಯಾಕ್ ಆಗಿದೆ. ಅದನ್ನು ಅವತ್ತಿಂದ ಅವತ್ತೇ ನೋಡಿ ಬೆಳಗ್ಗೆ ನೋಡೋವಾಗ ತೆಗೆದಾಕ್ಬಿಡ್ತೀನಿ. ಈ ಥರ ಮಾಡ್ತಾಯಿದ್ದೀನಿ. ಇದರಲ್ಲಿ ನೋಡಿ ಈ ಥರ ಆಗಿರುತ್ತೆ. ಇದನ್ನು ನೋಡಿಬಿಟ್ಟು ಆಗಿಂದಾಗಲೇ ತೆಗೆದುಬಿಡ್ತೀನಿ ನಾನು. ಆವಾಗ ಜಾಸ್ತಿ ಆಗೋದು ಕಮ್ಮಿ ಆಗುತ್ತೆ. ಇಲ್ಲಿ ಲೈಟು
ಇದು ಬ್ಲೂ ಇದೆ, ಆಮೇಲೆ ಡಾರ್ಕ್ ಪರ್ಪಲ್ಲು, ಸಿಂಗಲ್ ಪೆಟಲು ಇದೆ, ಡಬಲ್ ಪೆಟಲು ವೈಟ್ ಇದೆ, ಆಮೇಲೆ ಪರ್ಪಲ್ ಇದೆ. ಅವೆರಡು. ಇನ್ನೆಲ್ಲ ಸಿಂಗಲ್ ಪೆಟಲ್. ವೈಟು ಇದೆ, ಪರ್ಪಲ್ ಇದೆ, ಲೈಟ್ ಬ್ಲೂ ಐತೆ, ಇನ್ನೊಂದು ಲ್ಯಾವೆಂಡರ್ ಕಲರ್ ಇದೆ. ಅದು ಆ ಸೈಡ್ ಇರಬೇಕು, ಅದನ್ನೊಂದು ಸ್ವಲ್ಪ ಕ್ಲೀನ್ ಮಾಡಬೇಕು. ನಾನು ಅಲ್ಲಿಗೂ ಮೊನ್ನೆ ಎಲ್ಲ ಹುಡುಕಿ ತಂದು ಒಂದೇ ಕಡೆ ಇಟ್ಟಿದ್ದೀನಿ. ಒಂದು ಮಾತ್ರ ನೆನ್ನೆ ರಾತ್ರಿ ಸ್ಪ್ರೇ ಮಾಡೋವಾಗ ನೋಡಿದೆ ಅಲ್ಲಿದೆ, ಅದನ್ನು ತೆಗೆದು ಮತ್ತೆ ಕ್ಲೀನ್ ಮಾಡಿ ಇಲ್ಲೇ ಇಡ್ತೀನಿ. ಯಾಕೆಂದರೆ ಅವು ಬೀಜಗಳು ಎಲ್ಲ ನನಗೆ ಸಿಕ್ಕ ಮೇಲೆ ಎಲ್ಲನೂ ಸೇರಿಸಿ ಒಂದೇ ದೊಡ್ಡ ಪಾಟಲ್ಲಿ ಹಾಕಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಏನು ಮಾಡೋಣ ಅಂತ. ಯಾಕೆಂದರೆ ಒಂದೊಂದಕ್ಕೂ ಒಂದೊಂದು ಪಾಟ್ ಬೇಡ ಅಂತ ದೊಡ್ಡ ಪಾಟಲ್ಲಿ ಎಲ್ಲ ಸೇರಿಸಿ ಹಾಕ್ಬಿಟ್ರೆ ಎಲ್ಲ ಹೂವನೂ ಒಂದೇ ಪಾಟಲ್ಲಿ ನೋಡೋಕ್ಕೂ ಚೆನ್ನಾಗಿರ್ಬೋದು ಅಂತ ಈ ಸರಿ ಮಾಡೋಣ ಅಂದ್ಕೊಂಡಿದ್ದೀನಿ. ಮಾಡ್ತೀನಿ. ಇದು ಗಿಡದ ಥರ ಯಾವ ಥರ ಬೆಳೆಸೋದು ಅಂತಲೂ ನಾನು ವಿಡಿಯೋ ಮಾಡಿದ್ದೀನಿ. ಬಳ್ಳಿ ಥರ ಬೇಕಾದ್ರೆ ಬಳ್ಳಿ ಥರ ಬೆಳೆಸ್ಕೊಬೋದು, ಗಿಡದ ಥರ ಬೆಳೆಸ್ಬೋದು. ನಾನು ಒಂದೊಂದು ಕೋಲಿಟ್ಟು ಕಟ್ಟಿದ್ದೀನಿ, ಮೇಲೆ ಇನ್ನೂ ಹಬ್ಸೋಕ್ಕೆ ಹೋಗಿಲ್ಲ. ಕೋಲಿಟ್ಟು ಕಟ್ಟಿದ್ದೀನಿ ಇವಾಗೆಲ್ಲ. ಆಮೇಲೆ ಗುಲಾಬಿ ಗಿಡನೂ ಇದು ಬಳ್ಳಿ ಗುಲಾಬಿ ಎಲ್ಲ ಕ್ಲೀನ್ ಮಾಡಿದ್ದೆ ನೋಡಿ. ಎಲ್ಲ ಚೆನ್ನಾಗಿ ಚಿಗುರ್ಕೊಂಬಿಟ್ಟು ಇವಾಗ ಮತ್ತೆ ಇದಾಗಿದೆ, ಇನ್ನೂ ಎಲ್ಲೂ ಮೊಗ್ಗಿಲ್ಲ. ಅದು ಅಲ್ಲದೆ ಇದಕ್ಕೆ ಕೆಳಗಡೆ ಚಿಗುರಕ್ಕೆ ಬಿಡಬಾರ್ದು. ಇದು ಮತ್ತೆ ಕೆಳಗಡೆ ಚಿಗುರಿದೆ, ಅದನ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ಇಲ್ಲಿ ಸ್ವಲ್ಪ ಇಟ್ಟಿಗೆ ಇಟ್ಟಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ, ತೆಗೆದ್ಬಿಟ್ಟು ಕ್ಲೀನ್ ಮಾಡಬೇಕು. ಕೆಳಗಡೆ ತುಂಬ ಬಂದುಬಿಡುತ್ತೆ ಅದು. ನಾವು ಕೆಳಗಡೆ ಬೆಳೆಯೋಕ್ಕೆ ಬಿಡದೇ ಇದ್ದರೆ ಮೇಲ್ಗಡೆ ಚೆನ್ನಾಗಿ ಬೆಳೆಯುತ್ತೆ. ಈ ಥರ ನೋಡ್ಕೊಂಡು. ಆಮೇಲೆ ಇವು ನೋಡಿ ಯಾವಂದರೆ ಜಾಜಿ ಹೂವಿಂದ ಎಲ್ಲ ಪ್ರೂನ್ ಮಾಡಿದ್ವಲ್ಲ, ಚೆನ್ನಾಗಿ ಚಿಗುರ್ತಾಯಿತ್ತು. ಇವನ್ನೊಂದು ಸೈಡು ಆ ಕಡೆ ಮಲ್ಲಿಗೆ ಗಿಡ ಇದ್ದಾವಲ್ಲ ಅಲ್ಲೇ ಇಟ್ಬಿಟ್ಟು ಅಲ್ಲಿರೋ ದಾಸವಾಳನೇ ಈ ಕಡೆ ಇಡಬೇಕು. ಅದು ಸ್ವಲ್ಪ ಚೇಂಜ್ ಮಾಡೋದಿದೆ, ಮಾಡ್ತೀನಿ. ಇವತ್ತು ದಾಸವಾಳ ಇಲ್ಲಿ ನಾಟಿದ್ದು ಒಂದು 4 ಹೂವು ಏನೋ ಅರಳಿತ್ತು, ಆಗಿದೆ. ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಅವು ಅರಳೋಕ್ಕೆ. ಅರಳಿದ ಮೇಲೆ ಅವನ್ನ ಲಾಸ್ಟ್ಗೆ ಹೋಗೋಷ್ಟೊತ್ತಿಗೆ ನಾವು ಹೂವು ಕೀಳೋಷ್ಟೊತ್ತಿಗೆ ಅವು ಅರಳಿರುತ್ತೆ. ಇಲ್ಲಿಟ್ಟಾದಮೇಲೆ ಇದರಲ್ಲಿ ಈ ಸರಿ ಹೂವು ಸಿಗ್ತಾ ಇರೋದಲ್ಲ. ಇದು ಬಕೆಟಲ್ಲಿದೆ, ಬಕೆಟಲ್ಲಿ ಸ್ವಲ್ಪ ಒಡೆದೋಗಿದೆ, ಅದನ್ನು ರೀಪಾಟ್ ಮಾಡ್ಕೋಬೇಕು. ಪಾಟುಗಳು ತರಿಸ್ಕೋಬೇಕು, ಸ್ವಲ್ಪ ಪಾಟ್ಗಳು ತರ್ಸ್ಕೊಂಡು ಮಾಡ್ಕೋಬೇಕು. ಅಲ್ಲಿ ಹಣ್ಣಿನ ಗಿಡದ ಪಕ್ಕನೇ ಒಂದೊಂದು ಬೋನ್ಸಾಯಿ, ಆಮೇಲೆ ಒಂಥರ ಡಿಸೈನ್ ಪಾಟ್ ಇದ್ವಲ್ಲ ಅಲ್ಲಿ ಇಟ್ಟಿದ್ದೀನಿ. ಯಾಕೆಂದರೆ ಜೋಡಿಸೋವಾಗ ನಮಗೆ ಕಷ್ಟ ಆಗಬಾರ್ದು ಅಂತ. ಆಮೇಲೆ ಇವನ್ನ ಮಾಡ್ತೀನಿ, ಮಾಡಿ ಕ್ಲೀನ್ ಮಾಡ್ಕೋಬೇಕು. ಯಾಕೆಂದರೆ ಇದರಲ್ಲೇ ಜಾಸ್ತಿ ಬೆಸ್ಟ್ ಅಟ್ಯಾಕ್ ಆಗಿರೋದು, ಮಿಲಿಬಗ್ ಥರ ಆಗಿದೆ. ಇವನ್ನ ನೋಡಬೇಕು, ಅದು ಎಲ್ಲಿವರೆಗೂ ಒಳಗಡೆ ಹೋಗಿದೆಯೋ ಅಥವಾ ಮೇಲಿದೆಯೋ ನೋಡ್ಕೊಂಡು ಆ ಗಡ್ಡೆಗಳು ಸೇವ್ ಮಾಡಬೇಕು. ನೋಡಿದ್ರೆ ಮೊಗ್ಗು ಬಿಡ್ತಾ ಇದ್ದಾವೆ, ಕೀಳೋಕ್ಕೂ ಮನಸ್ಸು ಬರೋಲ್ಲ. ಏನು ಮಾಡಬೇಕು ನೋಡ್ತೀನಿ. ಅದನ್ನು ಒಂದು ಗಿಡ ತೆಗೆದ್ರೆ ನಮಗೆ ಗೊತ್ತಾಗುತ್ತೆ ಅದರದ್ದು ಯಾವ ಥರ ಆಗಿದೆ ಅಂತ. ತುಂಬ ಜಾಸ್ತಿ ಇಲ್ಲ, ಸ್ವಲ್ಪ ಇದೆ ಅಂದರೆ ಅದೇ ಪಾಟಲ್ಲೇ ಬಿಟ್ಟಿರ್ತೀನಿ ಸದ್ಯಕ್ಕೆ. ಅದನ್ನು ತೆಗೆದ ಮೇಲೇ ಗೊತ್ತಾಗೋದು ಬಿಡಬೇಕೋ ಬೇಡಬೇಕಂತ. ಯಾಕೆಂದರೆ ಇವಾಗ ಹೂವಿನ ಕಾಲ, ಅದು ಇವಾಗ ಒಂದು ಮೊಗ್ಗೊಗ್ಗ ಆಗ್ತಾಯಿದ್ದಾವೆ. ಪೆಸ್ಟ್ ಜಾಸ್ತಿ ಆಗಿಬಿಟ್ರೆ ಕಷ್ಟ ಆಗುತ್ತೆ ಅನ್ನೋದು ಒಂದು ಯೋಚನೆ ಇದೆ, ನೋಡಬೇಕು. ಇಲ್ಲಿ ಚೇಪೆಕಾಯಿ ಗಿಡ, ನೆಲ್ಲಿ ಗಿಡ, ಇದು ಕಿರಿನೆಲ್ಲಿ ಗಿಡ, ಇವನ್ನು ಸ್ವಲ್ಪ ಹಣ್ಣಿನ ಗಿಡ ಒಂದೊಂದೇ ಲೈನು ಒಂದು ಸಾಲಲ್ಲಿ ದೊಡ್ಡದಾಗಿ ಬೆಳೆದ್ಬಿಟ್ಟಿದ್ದಾವಲ್ವ. ಪ್ರೂನು ಮಾಡ್ಕೊಂಡಿಲ್ಲ, 1-1.5 ವರ್ಷ ಆಯಿತು ಯಾವ ಗಿಡನೂ ಪ್ರೂನ್ ಮಾಡ್ಕೊಂಡಿಲ್ಲ. ಯಾವಾಗಲೂ ಸ್ವಲ್ಪ ಹಣ್ಣು ಬಿಟ್ಟ ಮೇಲೆ ಲೈಟಾಗಿ ಪ್ರೂನ್ ಮಾಡ್ತಿದ್ದೆ. ಈ ಸರಿ ಪ್ರೂನ್ ಮಾಡದೇ ಇರೋದಕ್ಕೆ ಹಳೆ ಗಿಡಗಳೆಲ್ಲ ದೊಡ್ಡದಾಗಿ ಬೆಳೆದ್ಬಿಟ್ಟಿದ್ದಾವೆ. ಇದು ಸ್ಟಾರ್ ಫ್ರೂಟಲ್ಲಿ ಕೆಳಗಡೆ ಮಾತ್ರ ಹೂವಾಗಿದೆ. ಇನ್ನು ನೋಡಬೇಕು ಈ ವರ್ಷ ಹಣ್ಣು ಬಿಡುತ್ತೋ ಇಲ್ಲ ಗೊತ್ತಿಲ್ಲ. ಆ ಸೈಡೆಲ್ಲ ನಾನು ಸ್ವಲ್ಪ ಗೊಬ್ಬರಕ್ಕೆ ಅಂತ ಮಾಡಿಟ್ಟಿರೋ ಪಾಟ್ಗಳು ಇಟ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿ ಒಗ್ಸಿದ್ದೀನಿ. ಇವಾಗ ಕೆಲಸ ಮುಗಿಯೋವರೆಗೂ ಅವು ನೋಡೋಲ್ಲ. ನೋಡಿ ನಿಂಬೆ ಗಿಡದಲ್ಲಿ ಈ ಥರ ಎಲೆ ಮೇಲೆ ಈ ಥರ ಮಚ್ಚೆ ಇದ್ದರೆ ಅದೂ ಒಂದು ವೆಸ್ಟೇ. ನಾವು ಎಲೆ ಒಳಗಡೆನೇ ಹುಳ ಇದ್ದು ತಿಂತವೆ. ಆ ಎಲೆ ಸ್ವಲ್ಪ ಇದ್ದಾಗಲೇ ತೆಗೆದುಬಿಡಬೇಕು. ನಿಂಬೆ ಗಿಡ ಇಲ್ಲ ಅಂದರೆ ಇದು ನಿಂಬೆ ಗಿಡಕ್ಕೆ ಜಾಸ್ತಿ ಬರೋದು. ಹುಳಿ ಹಣ್ಣು ಯಾವ್ಯಾವ ಬಿಡುತ್ತೋ, ಮೋಸಂಬಿ, ನಿಂಬೆ ಗಿಡ, ಎರಳಿಕಾಯಿ ಗಿಡ, ಆರೆಂಜು, ಇಂಥವಕ್ಕೆಲ್ಲ ಬೇಗ ಬಂದುಬಿಡುತ್ತೆ ಇದು ಎಲೆ ಒಳಗಡೆ ಮಚ್ಚೆ ಇರೋದು. ನಾನು ಎಷ್ಟೋ ಸರಿ ತೋರಿಸಿದ್ದೀನಿ ಯಾವ ಥರ ಇರುತ್ತೆ ಅಂತ. ಒಂದು ಮಚ್ಚೆ ನಿಮಗೆ ಕಂಡ್ರೂ ತೆಗೆದಾಕಬೇಕು. ಸೀತಾಫಲನೂ ಯಾಕೋ ಹೂವೆಲ್ಲ ಉದುರೋಯ್ತು ಈ ಸರಿ. ನಿಮ್ಗೆ ಆ ಸರಿ ತೋರಿಸಿದ್ದೆ. ಎಲ್ಲದಕ್ಕೂ ಕಾರಣ ನನಗೂ ಏನೂ ಕೊಡದೇ ಇರೋದೇ ಅನಿಸುತ್ತೆ. ಸ್ವಲ್ಪ ಕುರಿ ಗೊಬ್ಬರ ತರಿಸ್ಕೋಬೇಕು. ಮಳೆಗಾಲ ಬಂದ್ರೂ ಕುರಿ ಗೊಬ್ಬರ ಸ್ಲೋ ಆಗಿ ರಿಲೀಸ್ ಆಗುತ್ತಲ್ವ, ಅವನ್ನ ಕೊಟ್ಟರೆ ವಾಸಿ ಅನಿಸುತ್ತೆ ಹಣ್ಣಿನ ಗಿಡಗಳಿಗೆ. ಅದೊಂದು ಸ್ವಲ್ಪ ಕುರಿ ಗೊಬ್ಬರ ತಂದು ಬರೀ ಹಣ್ಣಿನ ಗಿಡಗಳಿಗೆ ಮಾತ್ರ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಕೊಟ್ಟಾಗ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಲ್ಲಿ ಲಿಚಿ ಗಿಡ ಚೆನ್ನಾಗಿ ಬೆಳೀತಾ ಇದೆ. ಇದು ಲಿಚಿ, ಆಮೇಲೆ ಬಾರ್ಬರಸ್ ಚೆರ್ರಿ ಅಂತ ತಂದಿದ್ನಲ್ವ, ಅವೆರಡು ಚೆನ್ನಾಗಿ ಬೆಳೀತಾ ಇದೆ. ಇಲ್ಲಿ ನೋಡಿಕೊಂಡು, ಇದು ಚಿಕ್ಕದು, ಇದು ಎರಡರ ಮಧ್ಯೆ ಚಿಕ್ಕದು ಹಿಂಗಿದೆ, ತುಂಬ ಬಿಸಿಲು ಬಿಡೋಲ್ಲ ಇದಕ್ಕೆ. ಈ ಥರ ನೋಡಿ ನಾವು
ಎಲ್ಲ ಗಿಡಕ್ಕೂ ಬಿಸಿಲು ಅವಶ್ಯಕತೆ ಇರುತ್ತೆ. ಅದಕ್ಕೆ ಬಿಸಿಲು ನೋಡಬೇಕು, ಬಿಸಿಲು ನೋಡಿ ಇಡೋಂಗೆ ಮಾಡಬೇಕು. ಎರಡೆರಡು ಇಟ್ಟಿಗೆ ಇಟ್ಬಿಡೋಣ, ಇದ್ರ ಕೆಳಗಡೆ ಇನ್ನೇನು ಇಡೋದು ಬೇಡ ಅಂತ. ಯಾಕೆಂದರೆ ದೊಡ್ಡ ಪಾಟ್ಗಳು 2 ಇಟ್ಟಿಗೆ ಮೇಲೆ ಇಟ್ಟರೆ ಸಾಕಾಗುತ್ತೆ ಅನಿಸುತ್ತೆ. ಇಲ್ಲಿ ಒಂದೊಂದೇ ಇದ್ದರೂ ಕೂಡ ಎತ್ತೆತ್ತರ ಬೆಳೆದಿರೋದಕ್ಕೆ ಇಲ್ಲಿ ಬುಷಿಯಾಗಿ ಕಾಣುತ್ತೆ, ಗಾಳಿ ಆಡೋಲ್ಲ. ಆಮೇಲೆ ಆಲೂಗೆಡ್ಡೆ ನೋಡಿ, ಆಲೂಗೆಡ್ಡೆ ನಾನು ಪಾಟಲ್ಲಿ ಇಟ್ಟಿದ್ನಲ್ವ, ಅವರು ಮೇಲಿಂದ ಕೆಳಗಿಳಿಸ್ಬೇಕಾರೆ ಅದರಲ್ಲೊಂದು ಗ್ರೋ ಬ್ಯಾಗ್ ಇಟ್ಬಿಟ್ಟವ್ರೆ. ಆ ಗಿಡ ಬೆಳೆದಿಲ್ಲ. ಇವಾಗ ನಾನು ಗ್ರೋ ಬ್ಯಾಗ್ ತೆಗೆದ್ಮೇಲೆ ಅದರಲ್ಲಿ ಒಂದೇ ಒಂದು ಗಿಡ ಬೆಳೆದಿದೆ. ಅದು ಎಷ್ಟು ಆಲೂಗೆಡ್ಡೆ ಬರುತ್ತೋ ಗೊತ್ತಿಲ್ಲ. ಇರಲಿ ಅಂತ ಬಿಟ್ಟಿದ್ದೀನಿ ಸರಿ. ಇಲ್ಲಿ ಆಪಲ್ ಗಿಡನೂ ಅಷ್ಟೇ, ಏನು ಪ್ರೂನ್ ಮಾಡಿದ್ರೂ ಹೈಟಾಗಿ ಹೋಗ್ತಾಯಿದೆ. ಮಾವಿನ ಗಿಡದಲ್ಲಿ ಕಾಯಿ ದೊಡ್ಡವಾಗ್ತಾ ಇದ್ದಾವೆ. ಒಂದೇ ಒಂದು ಜಾಸ್ತಿ ದೊಡ್ಡದಾಗಿದೆ, ಇನ್ನೆಲ್ಲವೂ ಕಮ್ಮಿ ಇದ್ದಾವೆ. ಬಾಳೆ ಗಿಡನೂ ಇದು ಬರೀ ಎಲೆದು ಅನಿಸುತ್ತೆ ನೋಡಿ, ಇದೊಂದು ಮಾತ್ರ ದೊಡ್ಡದಾಗಿದೆ. ಈ ಸೈಡ್ ಇರೋವೆಲ್ಲ ಇನ್ನೂ ಚಿಕ್ಕವು, ಅವು ಸ್ವಲ್ಪ ಇದು ಎನರ್ಜಿ ಸಾಲದು ಅನಿಸುತ್ತೆ, ಅದಕ್ಕೆ ಅವು ಚಿಕ್ಕದಾಗೆ ಬೆಳೆದಿದ್ದಾವೆ. ಬಾಳೆ ಗಿಡ ಎಲೆಗಳು ಗಾಳಿಗೆಲ್ಲ ಎಲೆಗಳೆಲ್ಲ ಹರಿದೋದಂಗಾಗಿದೆ. ಇದು ಎಲೆದು ಅನಿಸುತ್ತೆ, ಅದಕ್ಕೆ ಅದು ಎಷ್ಟು ದಿನ ಆದ್ರೂ ಹೂವು ಬಿಟ್ಟಿಲ್ಲ. ಇನ್ನು 2 ಗಿಡ, ಒಂದು ಲಾಲ್ಬಾಗಿಂದ ತಂದಿರೋದು, ಒಂದು ಪವಿತ್ರ ಅವ್ರು ಕೊಟ್ಟಿರೋದು, ಚೆನ್ನಾಗಿ ಬೆಳೀತಾ ಇದೆ. ಮೊನ್ನೆ ಹೂವು ತೋರಿಸಿದ್ರಲ್ಲಿ ಕಣಗಿಲ ಗಿಡ ಆಗಿಲ್ಲ ನೋಡಿ. ಇದರಲ್ಲಿ ಡಬಲ್ಲು, ಸಿಂಗಲ್ಲು, ಪಿಂಕು, ಡಾರ್ಕ್ ಪಿಂಕು, ಲೈಟ್ ಪಿಂಕು, ಎಲ್ಲೋ ಎಲ್ಲನೂ ಇದೆ. ಆದರೆ ಇವೂ ಅಷ್ಟೇ ಹೈಟ್ ತುಂಬ ಬೆಳೆದ್ಬಿಟ್ಟಿದ್ದಾವೆ. ವರ್ಷಕ್ಕೊಂದು ಸರಿ ಪ್ರೂನ್ ಮಾಡ್ಕೊಂಡ್ರೆ ನಾವು ಟೆರೆಸಲ್ಲಿ ಇಡೋರಿಗೆ ತುಂಬ ಹೈಟ್ ಬೆಳೆಯಲ್ಲ, ಚೆನ್ನಾಗಿ ಗಿಡಗಳು ನೋಡೋಕ್ಕೆ ಚೆನ್ನಾಗಿರುತ್ತೆ, ಖುಷಿಯಾಗಿ ಬೆಳೆಯುತ್ತೆ ನೋಡಿ. ಇವೂ ಹೂವು ಕೀಳಲ್ಲ, ಯಾಕೆಂದರೆ ದಾಸವಾಳ ಇರೋವಾಗ ನಾನು ಈ ಹೂವು ಯಾವ ಕೀಳಲ್ಲ, ನಂದಿ ಬಟ್ಲು ಇವು ಯಾವುದು ಕೀಳಲ್ಲ, ಗಿಡದಲ್ಲಿರುತ್ತೆ. ಆಮೇಲೆ ಪಾಲಿನೇಷನ್ಗೆ ಅನುಕೂಲ ಆಗುತ್ತೆ ಅನ್ನೋ ಇದಕ್ಕೆ ಆ ಥರ ಬಿಟ್ಬಿಟ್ಟಿರ್ತೀನಿ. ಇಲ್ಲಿ ನಂದಿ ಬಟ್ಲು 3 ಒಟ್ಟಿಗೆ ತಂದು ಇಟ್ಟಿದ್ದೀನಿ. ಅಲ್ಲೊಂದು ಇಲ್ಲೊಂದು ಇತ್ತಲ್ವ, ಈಗ 3 ಇಟ್ಟಿದ್ದೀವಿ. 2 ಒಂದು ಕಟಿಂಗಿಂದ ಬೆಳೆಸಿರೋದು, ಇನ್ನೆರಡು ನರ್ಸರಿಯಿಂದ ಬಂದಿರೋವು ನೋಡಿ. ಇದು ಇಲ್ಲಿ ಕೆಳಗಡೆ ತಂದಮೇಲೆ ಚೆನ್ನಾಗಿ ತೇತರಿಸ್ಕೊಂತು. ಮೇಲಿದ್ದಾಗ ಅದು ಎಲೆಗಳೆಲ್ಲ ಸುಟ್ಟಂಗೆ ಆಗೋಗಿದ್ವು, ತುಂಬ ಬಿಸಿಲಿರೋದ್ರಿಂದ. ಇಲ್ಲಿ ಅಷ್ಟು ಬಿಸಿಲು ಬರೋಲ್ಲ, 50-50 ಬರುತ್ತಲ್ವ ಸ್ವಲ್ಪ ಹೊತ್ತು, ಅದರಿಂದ ಚೆನ್ನಾಗಿದ್ದಾವೆ. ಇಲ್ಲೆಲ್ಲ ಕಣಗಿಲ ಗಿಡ ಇರೋದ್ರಿಂದ, ಹಣ್ಣಿನ ಗಿಡ ಇರೋದ್ರಿಂದ ಇದೇನು ಬೇಗ ಕ್ಲೀನ್ ಮಾಡದೇ ಇದ್ದರೂ ನಡೆಯುತ್ತೆ. ಫಸ್ಟು ಸುಗಂಧರಾಜ ಹೂವಿನ ಗಿಡಗಳು ಸ್ವಲ್ಪ ನೋಡ್ಕೋಬೇಕು. ನೆಕ್ಸ್ಟ್ ಅದೇ ನೋಡಿಸ್ತೀನಿ. ನಮಸ್ತೆ, ಇನ್ನೂ ಒಂದು ವಿಡಿಯೋದಲ್ಲಿ ಸಿಗ್ತೀನಿ.